ಕೋಟಿ ಹಣವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು. ಇದು ನಾನು ಹೇಳಿಲ್ಲ, ನಾಡಕವಿ ಕುವೆಂಪು ಅವರು ಈ ಮಾತನ್ನು ಹೇಳಿದ್ದಾರೆ. ಹಲೋ, ನಮಸ್ಕಾರ ಕರ್ನಾಟಕ. ನಾವತ್ತು ಕೊಪ್ಪದಲ್ಲಿದ್ದೀವಿ. ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ವಿ. ಸೊ ಒಂದು ಸ್ಮಾಲ್ ಫ್ಯಾಮಿಲಿ ಗ್ಯಾದರಿಂಗ್ ಇತ್ತು. ನೀವು ಮನೆ ಎದುರುಗಡೆ ನೋಡ್ಬೋದು, ನಾವೆಲ್ಲರೂ ಮಾರುತಿ ಕಾರ್ದು ಫ್ಯಾನು, ಬ್ರೀಝಾ, ಬಲೆನೋ ಮತ್ತು ರಿಟ್ಸು 3 ಮಾರುತಿ ಕಂಪ್ನಿ ಗಾಡಿನೇ ನಮ್ಮ ಮನೇಲಿದೆ. ಸೊ ಇದು ನಮ್ಮದು ಮತ್ತು ದೊಡ್ಡಪ್ಪ ಅವ್ರ ಮನೆದು ಗಾಡಿಗಳು. ಕೊಪ್ಪಗೆ ನಾನು ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ನಮ್ಮ ದೊಡ್ಡಪ್ಪನ ಮನೆ ಅಲ್ಲೇ ಇರೋದು. ಬಟ್ ಯಾವತ್ತೂ ನಾವು ಕುಪ್ಪಳಿಗೆ ವಿಸಿಟ್ ಮಾಡಿರಲಿಲ್ಲ. ಸೊ ರೀಸೆಂಟಾಗಿ ಮದುವೆ ಆಗಿತ್ತು. ಸೊ ಈವನ್ ಪ್ರಜ್ಞನೂ ನೋಡಿರಲಿಲ್ಲ. ಅದಕ್ಕೆ ನಾನು ಮತ್ತು ನಮ್ಮ ಕಸಿನ್ ಇಬ್ಬರೂ ಸೇರಿ ಕುಪ್ಪಳಿಗೆ ಹೋಗೋಣ ಅಂತ ಬೆಳಗ್ಗೆ ಡಿಸೈಡ್ ಮಾಡಿದ್ವಿ. ಸೊ ಚೇತನ್ ಗಾಡಿ ಓಡಿಸ್ತಾ ಇದ್ದಾನೆ. ಸೊ ನಮ್ಮ ಜೊತೆ ಪ್ರಜ್ಞಾ ಮತ್ತು ಚೇತನ್ ವೈಫು ಕೀರ್ತಿ ಸಹ ಇದ್ದಾರೆ. ಸೊ ಒಟ್ಟಿಗೆ ಕುಪ್ಪಳಿಗೆ ಹೋದ್ವಿ. ಸೊ ನಮ್ಮ ಮನೆಯಿಂದ ಕೊಪ್ಪದಿಂದ ಕುಪ್ಪಳ್ಳಿ ಕವಿ ಮನೆಗೆ 10 ಕಿಲೋಮೀಟ್ರ್ ಆಗುತ್ತೆ. ಸೊ ವೆರಿ ನಿಯರ್ ಬೈ. ಸೊ ಕಾರಲ್ಲಿ ನಾವು ರಿಟ್ಸಲ್ಲಿ ಹೊರಟ್ವಿ. ಒಂದು ಶಾರ್ಟ್ ಡ್ರೈವ್ ಮೂಲಕ ನಾವು ಕವಿ ಮನೆಗೆ ತಲುಪಿದ್ವಿ. ಸೊ 10 ಕಿಲೋಮೀಟರ್ಸ್ ಇತ್ತು ನಮ್ಮ ಮನೆಯಿಂದ. ಸೊ ಒಂದು 20 ಮಿನಿಟ್ಸಲ್ಲಿ ನಾವು ರೀಚ್ ಆಗಿಬಿಟ್ವಿ. ಸೊ ಕವಿ ರೋಡ್ ಇರುತ್ತೆ. ಬಟ್ ನೀವು ಕರ್ನಾಟಕದ ಯಾವುದೇ ಮೂಲೆಯಿಂದ ಈ ಜಾಗಕ್ಕೆ ಬರಬೇಕಂದ್ರೆ ಗೂಗಲ್ ಮ್ಯಾಪಲ್ಲಿ ಕುವೆಂಪು ಕವಿ ಮನೆ ಅಂತ ಹುಡುಕಿದ್ರೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 553 ಕಿಲೋಮೀಟ್ರ್ ಆಗುತ್ತೆ ಅನ್ಕೊತೀನಿ. ಒಂದು 7 ಅವರ್ಸ್ ಡ್ರೈವ್ ಆಗುತ್ತೆ. ಸೊ ನೀವು ಬೇರೆ ಪಾರ್ಟ್ ಆಫ್ ಕರ್ನಾಟಕದಲ್ಲಿದ್ದರೆ ಜಸ್ಟ್ ಗೂಗಲ್ ಮಾಡಿ, ನಿಮಗೆ ಲೊಕೇಶನ್ ಸಿಗುತ್ತೆ. ಬೆಂಗಳೂರಿಂದ ಇಲ್ಲಿಗೆ ಡೈರೆಕ್ಟ್ ರೀಚ್ ಆಗೋದಕ್ಕೆ ಬಸ್ ಫೆಸಿಲಿಟಿ ಸಹ ಇದೆ. ಸ್ಲೀಪರ್ ಕೋಚ್ ಅದು. ನಾವು ರೀಚ್ ಆದ ತಕ್ಷಣ ಒಂದು ಟಿಕೆಟ್ ತೊಗೊಂಡ್ವಿ. ಪರ್ ಪರ್ಸನ್ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಕವಿ ಮನೆ ಸುತ್ತಮುತ್ತ ಏನೇನು ನೋಡ್ಬೋದು ಅಂತ. ಸೊ ಒಳಗೆ ಹೋಗ್ತಿದ್ದಂಗೆ ಕ್ಯಾಮ್ರಾ ಅಲೋಡ್ ಇರೋದಿಲ್ಲ. ಹೊರಗಡೆ ಯಾವುದೇ ಥರದ ಪಿಕ್ಚರ್ಸ್, ಫೋಟೋಸ್, ವೀಡಿಯೋಸ್ನ ನೀವು ತಗೋಬೋದು. ಅದಲ್ಲದೆ ಇಲ್ಲಿ ನೀವು ಪ್ರೀ ವೆಡ್ಡಿಂಗ್ ಶೂಟು ಅಥವಾ ಡ್ರೋನ್ ಹಾರಿಸೋ ಯಾವುದೇ ಥರದ ಅನುಕೂಲ ಇರೋದಿಲ್ಲ. ಅವೆಲ್ಲ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡು ಈ ಜಾಗದಲ್ಲಿ. ಬಟ್ ಒಳಗಡೆ ಯಾವುದೇ ಥರದ ಕ್ಯಾಮ್ರಾ ಅಲೋಡ್ ಇರೋದಿಲ್ಲ. ಸೊ ಫೂಟೇಜಸ್ ನಿಮಗೆ ಒಳಗಡೆ ಏನು ಕಾಣಿಸಿದಿಲ್ಲ ಕವಿ ಮನೆ ಸ್ಪೆಷಲಲ್ಲಿ ಈ ವಿಡಿಯೋದಲ್ಲಿ. ಬಟ್ ನಾನು ಹೇಳ್ತಾ ಹೋಗ್ತೀನಿ ಏನೇನು ಇದೆ ಒಳಗಡೆ ಆ್ಯಕ್ಚುಲಿ ಅಂತ. ಮನೆ ಒಟ್ಟು 3 ಫ್ಲೋರಲ್ಲಿ ಡಿವೈಡ್ ಆಗಿರುತ್ತೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ 6ರಿಂದ 7 ರೂಮ್ಸ್ ಏನೋ ಇರುತ್ತೆ. ಮನೆ ಸಿಕ್ಕಾಬಟ್ಟೆ ವಿಶಾಲವಾದದ್ದು. ಅಂಥ ಕಾಲದಲ್ಲಿ ಈ ಥರ ಒಂದು ಮನೆ ಕಟ್ಟಿರೋದೇ ಒಂದು ವಿಶೇಷ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಅವರು ಬಳಸಿದಂಥ ಥಿಂಗ್ಸು, ಮದುವೆ ಆಗಬೇಕಾದ್ರೆ ಯೂಸ್ ಮಾಡಿದಂಥ ಮಂಟಪ ಇರ್ಬೋದು. ಅದಲ್ಲದೆ ಫೋಟೋಗ್ರಾಫ್ಸ್ ಇರುತ್ತೆ. ಅದರಲ್ಲೂ ಅವರ ಫ್ಯಾಮಿಲಿ ಚೈನು ಕಂಪ್ಲೀಟ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರು ಕಂಪ್ಲೀಟ್ಲಿ ಅವರಿಗೆ ಸಿಕ್ಕಿದಂಥ ಅವಾರ್ಡ್ಸ್ನ ಇಟ್ಟಿದ್ದಾರೆ. ಅಷ್ಟು ಕಲೆಕ್ಷನ್ಸು ಅಲ್ಲಿ ನೀವು ನೋಡ್ಬೋದು. ಸ್ಪೆಷಲಿ ಕರ್ನಾಟಕ ರತ್ನ ಅದು ಒಂದು ಅವಾರ್ಡ್ ಇದೆ. ಅದು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಸ್ಪೋರ್ಟ್ಸ್ ಕಾಂಪಿಟೇಷನ್ ನೋಡಬೇಕಾದ್ರೆ ಒಂದು ದೊಡ್ಡ ಟ್ರೋಫಿ ಥರ ಇರುತ್ತೆ. ಬಟ್ ಕರ್ನಾಟಕ ರತ್ನ ಅದನ್ನು ಒಂದು ರಥ ಮೂಲಕದಲ್ಲಿ ಕೊಟ್ಟಿದ್ದಾರೆ. ಅಷ್ಟು ದೊಡ್ಡದಾಗಿದೆ. ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಇನ್ನಷ್ಟು ಅವರ ವಸ್ತುಗಳು, ಅವರು ಬಳಸಿದಂಥ ಥಿಂಗ್ಸ್ ಸಹ ಇಟ್ಟಿದ್ದಾರೆ. ಮತ್ತು ವಾಲ್ ಫುಲ್ಲು ಕೋಟ್ಸ್ ಇದೆ ಅವ್ರು ಬರೆದಂಥದ್ದು. ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಸಹ ಇಟ್ಟಿದ್ದಾರೆ. ಇದು ಎಲ್ಲ ಫ್ಲೋರಲ್ಲೂ ನೀವು ನೋಡ್ಬೋದು. ಹಾಗೆ ಕೊನೆಯದಾಗಿ 3rd ಫ್ಲೋರಲ್ಲಿ ಅವ್ರದ್ದು ಬುಕ್ಸ್ಗೆ ಡೆಡಿಕೇಟ್ ಮಾಡಿದ್ದಾರೆ. ಅವರು ಬರೆದಂಥ ಪ್ರತಿಯೊಂದು ಬುಕ್ಕನ್ನ ಇಲ್ಲಿ ಇಟ್ಟಿದ್ದಾರೆ, ಒಂದು ಕಾಪಿನ. ಅದ್ರ ಜೊತೆಗೆ ಅದ್ರ ಕನ್ವರ್ಟ್ ಆದಂಥ CDs ಇರ್ಬೋದು, ಕ್ಯಾಸೆಟ್ ಸಹ ನೀವು ಇಲ್ಲಿ ನೋಡ್ಬೋದು. ಇದಿಷ್ಟು ಇವರು ಮನೆಯಲ್ಲಿ ನೋಡ್ಬೋದಾದಂಥ ವಸ್ತುಗಳು ಅಥವಾ ಒಂದು ಅನುಭವ ಅಂತಲೇ ಹೇಳ್ಬೋದು. ಇದು ನಾನು ಹೇಳಿದ್ರೆ ನೀವು ಜಸ್ಟ್ ಪಿಕ್ಚರೈಸ್ ಮಾಡ್ಬೋದಷ್ಟೇ. ಬಟ್ ಅದನ್ನು ಅನುಭವಿಸ್ಬೇಕಂತ ಹೇಳಿದ್ರೆ ನೀವು ಕವಿ ಮನೆಗೆ ಹೋಗಲೇಬೇಕು. ಇದೊಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಿಮ್ಗೆ ಏನಾದರೂ ಮಕ್ಕಳಿದ್ರೆ ಮುಂದಿನ ಪೀಳಿಗೆಗೆ ಕನ್ನಡದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಬೇಕಂದ್ರೆ ಈ ಜಾಗಕ್ಕೆ ಹೋಗಲೇಬೇಕಾಗುತ್ತೆ. ಯಾಕಂದರೆ ನಾಡಕವಿ ಕುವೆಂಪು ಅವರಂದರೆ ಒಂದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಜ್ಞಾನಪೀಠ ಪ್ರಶಸ್ತಿ ಗೆದ್ದವರು.
ಸೊ ಕನ್ನಡಕ್ಕೆ ಅವ್ರದ್ದೇ ಸುಮಾರವಾದಂಥ ಕೊಡುಗೆ ಇದೆ. ನನಗೆ ತುಂಬ ಗಮನ ಸೆಳೆದಿದ್ದು ಏನು ಅಂತ ಹೇಳಿದ್ರೆ, ಕುವೆಂಪು ಫ್ಯಾಮಿಲಿಯವರು ಕನ್ನಡಕ್ಕೆ ತುಂಬಾ ಕೊಡುಗೆ ಕೊಟ್ಟರು. ಅವರಿಗೆ ಫೋಟೋಗ್ರಾಫ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ಅವ್ರ ತಂದೆ ಕಾಲದಲ್ಲಿ ಅಥವಾ ಕುವೆಂಪು ಅವ್ರ ಕಾಲದಲ್ಲಿ ಅಥವಾ ಅವ್ರ ಮಗ ಆದಂಥ ಪೂರ್ಣಚಂದ್ರ ತೇಜಸ್ವಿ ಕಾಲದಲ್ಲಿ ಎಲ್ಲರೂ ಫೋಟೋಗ್ರಾಫ್ಸ್ ಮೇಲೆ ಸಿಕ್ಕಾಬಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ. ಅವರ ಪ್ರತಿಯೊಂದು ಲೈಫಲ್ಲಿ ಆದಂಥ ಘಟನೆಗಳು ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಬಹುಶಃ ಆವಾಗ ಈ ಥರ ಫೋಟೋಸ್ನ ಕ್ಯಾಪ್ಚರ್ ಮಾಡಿರೋದ್ರಿಂದ ಇವಾಗ ನಾವು ಅವರ ಲೈಫ್ ಯಾವ ಥರ ಇತ್ತು ಅಂತ ಈ ಫೋಟೋಗ್ರಾಫ್ಸ್ ಮೂಲಕ ನೋಡ್ಬೋದು. ಇಲ್ಲ ಅಂತ ಹೇಳಿದರೆ ಅವರು ಬರೆದಂಥ ಪುಸ್ತಕದ ಮೂಲಕ ನಾವು ಅವರ ಆಲೋಚನೆಗಳಿರ್ಬೋದು, ಅವರ ಅನುಭವಗಳಿರ್ಬೋದು ಅಷ್ಟೇ ನಾವು ಅನುಭವಿಸ್ಬೋದಿತ್ತು. ಓವರಾಲ್ ಆಗಿ ಈ ಜಾಗದ ಬಗ್ಗೆ ಒಂದು ಸಮ್ಮರೈಸ್ ಮಾಡಬೇಕಂತ ಹೇಳಿದ್ರೆ, ನನಗಂತೂ ತುಂಬಾ ಖುಷಿ ಕೊಟ್ಟಂಥ ಜಾಗ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಪ್ರಕೃತಿ ಇರ್ಬೋದು, ಒಂದು ಕ್ವೈಟ್ನೆಸ್ ಇರ್ಬೋದು, ಆ ಅನುಭವ ಮಾಡೋದೇ ಒಂದು ವಿಶೇಷ. ಸೊ ತುಂಬ ಕಮ್ಮಿ ಜನ ಈ ಜಾಗಕ್ಕೆ ಬರ್ತಾರೆ. ಒಂದು ಒಳ್ಳೆ ಅನುಭವ ಕೊಡುತ್ತೆ. ಲೈಕ್ ಯಾವುದೇ ಥರದ ಹಸಲ್ ಬಸಲ್ ಇರೋದಿಲ್ಲ. ಸಖತ್ ಕ್ವೈಟಾಗಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ಒಂದು ಆಲೋಚನೆ ಮಾಡ್ಬೋದು. ಫ್ಯಾಮಿಲಿ ಒಟ್ಟಿಗೆ ಕೂತು ಒಂದು ಸಮಯ ಕಳಿಬೋದು. ಹಾಗೆ ಕುವೆಂಪು ಅವರ ಪೊಯಿಟಿಕ್ ಲೈಫ್ ಯಾವ ಥರ ಇತ್ತು ಅಂತಲೂ ನಾವು ಅನುಭವಿಸ್ಬೋದು. ಇದು ಒಂದು ಈ ಜಾಗದ ಒಂದು ವಿಶೇಷ ಅನಿಸುತ್ತೆ. ನನಗಂತೂ ತುಂಬಾ ಖುಷಿ ಕೊಡ್ತು. ಸೊ ನೀವು ಈ ಜಾಗಕ್ಕೆ ಇನ್ನೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಒಂದು ವೀಕೆಂಡು ಈ ಜಾಗಕ್ಕೆ ವಿಸಿಟ್ ಮಾಡಿ. ಯಾಕಂದರೆ ಅಷ್ಟೇನು ಕ್ರೌಡ್ ಇರೋದಿಲ್ಲ. ಬಹುಶಃ ಮುಂದಿನ ದಿನ ಕ್ರೌಡ್ ಆದರೆ ನೀವು ವೀಕ್ ಡೇಸಿಗೆ ಹೋಗಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ನೋಡ್ಬೋದು. ಬಟ್ ಇವಾಗ ಅಷ್ಟೊಂದು ಕ್ರೌಡ್ ಇಲ್ಲ ಈ ಜಾಗದಲ್ಲಿ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ ಈ ಜಾಗನ ಕಣ್ತುಂಬ ಅನುಭವಿಸಿ. ಸೊ ಕೊನೆ ಹಂತದಲ್ಲಿದ್ದೀವಿ ನಾವು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹೊತ್ತಿ, ಕಮೆಂಟ್ ಬಡಿರಿ ನಿಮ್ಮ ಅನಿಸಿಕೆ ಏನು ಅಂತ. ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್.